ಎಲ್ಲರಿಗೂ ನಮಸ್ಕಾರ. ಗರುಡ ಪುರಾಣದ ಅಧ್ಯಾಯ 23, ಇದರ ಭಾಗ 2. ಈ ಭಾಗದಲ್ಲಿ ಯಾವುದೇ ಜೀವವು ಮೃತ್ಯುವಿನ ನಂತರ, ಮರಣದ ನಂತರ ಯಮರಾಜನ ಮನೆಗೆ ಹೇಗೆ ಹೋಗುತ್ತಾನೆ ಎಂಬ ಬಗ್ಗೆ ವರ್ಣಿಸಲಾಗಿದೆ. ಇಲ್ಲಿ ತ್ರಯೋದಶಾಹ ಅಂದರೆ 13ನೆಯ ದಿನ ಶ್ರಾದ್ದ ಕೃತ್ಯ ಹಾಗೂ ಗರುಡ ಪುರಾಣದ ಶ್ರವಣದ ನಂತರ ಆ ಜೀವ ಗರುಡನಿಂದ ಹಿಡಿಯಲ್ಪಟ್ಟ ಸರ್ಪಕ್ಕೆ ಸಮಾನ ಯಮದೂತರಿಂದ ಹಿಡಿಯಲ್ಪಡುತ್ತಾನೆ ಹಾಗೂ ಬಂಧಿಸಲ್ಪಟ್ಟ ಮಂಗನಂತೆ ಏಕಾಂಗಿಯಾಗಿ ಯಮಲೋಕದ ಮಾರ್ಗದಲ್ಲಿ ನಡೆಯುತ್ತಾ ಹೋಗುತ್ತಾನೆ. ಆನಂತರ ವಾಯುವಿನಿಂದ ಅಗ್ರಸಾರಿತ ಆ ಜೀವನು ಇನ್ನೊಂದು ಶರೀರದಲ್ಲಿ ಸೇರುತ್ತಾನೆ. ಇನ್ನೊಂದು ಶರೀರದಲ್ಲಿ ಹೋಗುವ ಮುಂಚೆ ಯಾವ ಶರೀರವಿರುತ್ತದೋ ಅದು ಪಿಂಡಜ ಅಂದರೆ ಪ್ರದಾನಿಸಲಾದ ಪಿಂಡಗಳಿಂದ ನಿರ್ಮಿತವಾಗಿರುತ್ತದೆ. ಮರುಜನ್ಮಗಳ ಶರೀರವಾದರೂ ಪಿತೃಸಂಭವ ಅಂದರೆ ತಾಯಿ ತಂದೆಯ ರಜವೀರ್ಯದಿಂದ ಉತ್ಪನ್ನವಾಗುವಂಥದ್ದು ಆಗಿರುತ್ತದೆ. ಈ ಶರೀರಗಳ ಪ್ರಮಾಣ, ವಯಸ್ಸು, ಅವಸ್ಥೆ ಹಾಗೂ ಸಂಸ್ಥಾನ ಮೊದಲಾದವು ಶ್ರಾದ್ದ ಮಾಡುವವನ ಶ್ರದ್ಧೆ ಹಾಗೂ ಶರೀರ ಹೊಂದುವವನ ಕರ್ಮದ ಅನುಸಾರ ಇರುತ್ತದೆ. ಪ್ರಮಾಣತಃ ಯಮ ಹಾಗೂ ಮೃತ್ಯುಲೋಕದ ಮಧ್ಯ ಅಂತರ 68,000 ಯೋಜನದಷ್ಟಿದೆ. ಆ ಜೀವನು ಪ್ರತಿನಿತ್ಯ ಅಧಿಕಕ್ಕಿಂತ ಅಧಿಕ 247 ಯೋಜನ ಹಾಗೂ 2 ಮೈಲಿನ ಮಾರ್ಗವನ್ನು ಸವಿಸುತ್ತಾನೆ. ಆ ಪ್ರಕಾರ ಆ ಜೀವನ ಯಾತ್ರೆ 348 ದಿನಗಳಲ್ಲಿ ಪೂರ್ಣವಾಗುತ್ತದೆ. ಈ ಯಮಲೋಕದ ಯಾತ್ರೆಯಲ್ಲಿ ಯಮದೂತರು ಜೀವವನ್ನು ಎಳೆಯುತ್ತಾ ಕರೆದೊಯ್ಯುತ್ತಾ ಇರುತ್ತಾರೆ. ಯಾವ ಜೀವಿಯು ತನ್ನ ಜೀವನದ ಪರ್ಯಂತ ಪಾಪದಲ್ಲಿ ಅನುರಕ್ತನಾಗಿರುತ್ತಾನೋ ಅಂಥವನು ಈ ಮಾರ್ಗದಲ್ಲಿ ಕಷ್ಟವನ್ನು ಭೋಗಿಸುತ್ತಾ ಮುಂದೆ ಹೋಗುತ್ತಾನೆ. ಈ ಮರಣದ ನಂತರ 13ನೇ ದಿನ ಆ ಪಾಪಿಯು ಯಮದೂತರ ಕಠೋರ ಪಾಶಗಳಿಂದ ಬಂಧಿಸಲ್ಪಟ್ಟಾಗ ಕೋಣಗಳ ಮೇಲೆ ಸವಾರರಾದ ಕ್ರೋಧಯುಕ್ತ ಯಮದೂತರು ಅಂಕುಶದಿಂದ ತಿವಿಯುತ್ತಾ ದಂಡದಿಂದ ಪ್ರಹಾರ ಮಾಡುತ್ತಾ ಅವನನ್ನು ದಕ್ಷಿಣ ದಿಕ್ಕಿನಲ್ಲಿ ಸ್ಥಿತ ತಮ್ಮ ಲೋಕಕ್ಕೆ ಕರೆದೊಯ್ಯುತ್ತಾರೆ. ಆ ಮಾರ್ಗ ಕುಶ, ಮುಳ್ಳು, ಹುತ್ತ, ಮೊಳೆ ಹಾಗೂ ಕಠೋರ ಶಿಲೆಗಳಿಂದ ಪರಿವ್ಯಾಪ್ತವಾಗಿದೆ. ಮಾರ್ಗದಲ್ಲಿ ಅಲ್ಲಲ್ಲಿ ಅಗ್ನಿ ದಗದಗಿಸುತ್ತಿರುತ್ತದೆ. ಕೆಲವೆಡೆಯಲ್ಲಿ 100 ಕಂದರಗಳಿರುವಂತಹ ದುರ್ಗಮ ಭೂಮಿ ಇರುತ್ತದೆ. ಪ್ರಚಂಡ ಸೂರ್ಯನ ಉಷ್ಣ ಹಾಗೂ ಸೊಳ್ಳೆಗಳಿಂದ ಆವರಿಸಿದ ಆ ಮಾರ್ಗದಲ್ಲಿ ನರಿಗಳಂತೆ ಬೀಭತ್ಸ ಚೀತ್ಕಾರ ಮಾಡುತ್ತಿರುವ ಯಮದೂತರಿಂದ ಜೀವಿಯು ಎಳೆಯಲ್ಪಡುತ್ತಾನೆ. ಯಮಲೋಕದ ದುರ್ಗಮ ಮಾರ್ಗದಲ್ಲಿ ಸಾಗುವ ಪಾಪಿಯ ಶರೀರ ಸುಡುವುದಕ್ಕಿಂತ ಅತ್ಯಂತ ಕ್ಷೀಣನಾಗುತ್ತಾನೆ. ತನ್ನ ಕರ್ಮಾನುಸಾರ ವಿವಿಧ ಜಂತುಗಳು ಅಂಗವನ್ನು ಹರಿದು ತಿನ್ನುವುದರಿಂದ ಭೇದನ ಛೇದನ ಮಾಡುವ ಕಾರಣ ಜೀವಿ ಅತ್ಯಧಿಕ ದಾರುಣ ದುಃಖವನ್ನು ಹೊಂದುತ್ತಾನೆ. ಜೀವನು ತನ್ನ ಕರ್ಮಾನುಸಾರ ಇನ್ನೊಂದು ಶರೀರವನ್ನು ಹೊಂದಿ ಯಮಲೋಕದಲ್ಲಿ ಅನೇಕ ಪ್ರಕಾರದ ಕಷ್ಟಗಳನ್ನು ಭೋಗಿಸುತ್ತಾನೆ. ಯಮಲೋಕದ ಈ ಮಾರ್ಗದಲ್ಲಿ 16 ನಗರಗಳು ಬರುತ್ತವೆ. ಯಮ್ಯ, ಕ್ರೂರಪುರ, ನಗೇಂದ್ರ ಭವನ, ಗಂಧರ್ವಪುರ, ಶೈಲಾಗಮ, ಕ್ರೌಂಚ, ಕ್ರೂರಪುರ, ವಿಚಿತ್ರ ಭವನ, ಬಹುವಾಪದ, ದುಃಖದ, ನಾನಾಕ್ರಂದಪುರ, ಸುತಪ್ತ ಭವನ, ರೌದ್ರ, ಪಯೋವರ್ಷಣ, ಶಿತಾಡ್ಯ ಹಾಗೂ ಬಹುಭೀತಿ. ಇವು 16 ಪುರಗಳಾಗಿದ್ದು ಭಯಂಕರವಾಗಿ ಇರುವುದರಿಂದ ದುರ್ದರ್ಶನವಾಗಿದೆ. ಯಾಮ್ಯಪುರದ ಮಾರ್ಗದಲ್ಲಿ ಪ್ರವೇಶಿಸಿದ ಜೀವ ಹೇ ಪುತ್ರ ನನ್ನನ್ನು ರಕ್ಷಿಸು ಎಂದು ಕರುಣಾಕ್ರಂದನ ಮಾಡುತ್ತಾ ತನ್ನ ಮೂಲಕ ಆದ ಪಾಪಗಳನ್ನೆಲ್ಲ ಸ್ಮರಣೆ ಮಾಡುತ್ತಾ 18ನೇ ದಿನ ಯಮರಾಜನ ಆ ನಗರವನ್ನು ತಲುಪುತ್ತಾನೆ. ಅಲ್ಲಿ ಪುಷ್ಪಭದ್ರ ಎಂಬ ನದಿ ಪ್ರವಾಹ ಮಾಡುತ್ತಿರುತ್ತದೆ. ಅಲ್ಲಿ ಸುಂದರವಾದ ವಟವೃಕ್ಷವಿದ್ದು ಜೀವನು ಅಲ್ಲಿ ವಿಶ್ರಾಂತಿ ಪಡೆಯ ಬಯಸುತ್ತನಾದರೂ ಯಮದೂತರು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಅವನ ಪುತ್ರರ ಮೂಲಕ ಸ್ನೇಹಪೂರ್ವಕ ಅಥವಾ ಅನ್ಯ ಯಾರಿಂದಲಾದರೂ ಕರುಣಾಪೂರ್ವಕ ಪೃಥ್ವಿಯಲ್ಲಿ ಪ್ರದಾನಿಸಲಾಗುವಂತಹ ಪಿಂಡವನ್ನು ಜೀವಿಯು ಅಲ್ಲಿ ಸೇವಿಸುತ್ತಾನೆ. ತದನಂತರ ಅವನ ಯಾತ್ರೆ ಸೌರಿಪುರದತ್ತ ಸಾಗುತ್ತದೆ. ನಡೆಯುತ್ತಾ ಮಾರ್ಗದಲ್ಲಿ ಯಮದೂತರಿಂದ ಮುದ್ಗರದ ಮೂಲಕ ಹೊಡೆಯಲ್ಪಡುತ್ತಾನೆ. ಆ ದುಃಖದಿಂದ ಅತ್ಯಧಿಕ ಪೀಡಿತನಾಗಿ ಅವನು ವಿಲಾಪ ಮಾಡುತ್ತಿರುತ್ತಾನೆ. ಈ ಜನ್ಮದಲ್ಲಿ ಮನುಷ್ಯ ಹಾಗೂ ಪಶು ಪಕ್ಷಿಗಳ ಸಂತುಷ್ಟಿಗಾಗಿ ನಾನು ಜಲಾಶಯವನ್ನು ನಿರ್ಮಿಸಲಿಲ್ಲ. ಗೋವುಗಳ ಹಸಿವಿನ ಶಾಂತಿಗಾಗಿ ಭೂಮಿಯನ್ನು ಕೂಡ ದಾನ ಮಾಡಲಿಲ್ಲ. ಆದ್ದರಿಂದ ಹೇ ಶರೀರ, ನೀನು ಹೇಗೆ ಮಾಡಿರುವೆಯೋ ಅದರ ಅನುಸಾರವಾಗಿ ನೀನು ನಿನ್ನ ಉದ್ಧಾರ ಮಾಡಿಕೋ ಎಂದು ಆಕ್ರಂದನ ಮಾಡುತ್ತಿರುತ್ತಾನೆ. ಆ ಸೌರಿಪುರದಲ್ಲಿ ಕಾಮರೂಪ
ಧಾರಿ ಇಚ್ಛಾನುಸಾರ ಸ್ಥಿತಿಶೀಲ ಹಾಗೂ ಗತಿಶೀಲ ರಾಜನು ರಾಜ್ಯಭಾರ ಮಾಡುತ್ತಿರುತ್ತಾನೆ. ಅವನ ದರ್ಶನ ಮಾತ್ರದಿಂದಲೇ ಜೀವ ಕಂಪಿಸತೊಡಗುತ್ತದೆ. ತನ್ನ ಅನಿಷ್ಟದ ಭಯದಿಂದ ಭೀತನಾಗಿ ತ್ರಿಪಕ್ಷದಲ್ಲಿ ಪುತ್ರಾದಿ ಸ್ವಜನರಿಂದ ಪೃಥ್ವಿಯಲ್ಲಿ ಪ್ರದಾನಿತ ಜಲಯುಕ್ತ ಪಿಂಡವನ್ನು ಸೇವಿಸಿ ಮುಂದೆ ಸಾಗುತ್ತಾನೆ. ಅಲ್ಲಿಂದ ಮುಂದೆ ಸಾಗುತ್ತಾ ಮಾರ್ಗದಲ್ಲಿ ಯಮದೂತರ ಖಡ್ಗ ಪ್ರಹಾರದಿಂದ ಅತ್ಯಧಿಕ ಪೀಡಿತನಾಗಿ ಈ ಪ್ರಕಾರ ಪ್ರಲಾಪ ಮಾಡುತ್ತಾನೆ. ನಾನು ಜಲಾದಿಗಳನ್ನು ಸದಾ ದಾನ ಮಾಡಲಿಲ್ಲ. ನಿಯಮದಿಂದ ಪ್ರತಿನಿತ್ಯ ಅಪೇಕ್ಷಿತ ಗೋಗ್ರಾಸಾದಿ ಕೃತ್ಯಗಳನ್ನು ಮಾಡಲಿಲ್ಲ. ವೇದಶಾಸ್ತ್ರದ ಪುಸ್ತಕಗಳನ್ನು ದಾನ ಮಾಡಲಿಲ್ಲ. ಪುರಾಣದಲ್ಲಿ ನೋಡಿದ ಮಾರ್ಗದ ಸೇವೆ ನಾನು ಮಾಡಲಿಲ್ಲ. ಆದ್ದರಿಂದ ನೀನು ಹೇಗೆ ಮಾಡಿರುವೆಯೋ ಅದರಲ್ಲಿಯೇ ನಿನ್ನನ್ನು ಪಾರುಗಾಣಿಸಿಕೋ ಎಂದು ಹೇಳುತ್ತಾ ಮುಂದೆ ಹೋಗುತ್ತಾನೆ. ಆನಂತರ ಆ ಜೀವವು ನಗೇಂದ್ರ ನಗರದಲ್ಲಿ ಹೋಗುತ್ತಾನೆ. ಅಲ್ಲಿ ಅವನು ತನ್ನ ಬಂಧು ಬಳಗದವರಿಂದ 2ನೇ ತಿಂಗಳಲ್ಲಿ ಪ್ರದಾನಿಸಿದ ಅನ್ನವನ್ನು ಸೇವಿಸಿ ಮುಂದೆ ಸಾಗುತ್ತಾನೆ. ಮುನ್ನಡೆಯುತ್ತಿರುವ ಅವನ ಮೇಲೆ ಯಮದೂತರು ಚೂರಿಯುಕ್ತ ಮುಷ್ಟಿಯಿಂದ ಪ್ರಹಾರ ಮಾಡಿದಾಗ ಅವನು ಮತ್ತೊಮ್ಮೆ ಪ್ರಲಾಪ ಮಾಡುತ್ತಾನೆ. ಅಧಿಕ ಶ್ರೇಷ್ಠ ಪುಣ್ಯಗಳನ್ನು ಮಾಡಿದ ನಂತರ ನನಗೆ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿತ್ತು. ಆದರೆ ಮೂರ್ಖಾದಿರಾಜನಾದ ನಾನು ಪರಾಧೀನನಾಗಿ ಹೋದೆ. ಅಂದರೆ ಮನುಷ್ಯ ಜನ್ಮವನ್ನು ಹೊಂದಿಯೂ ಕೂಡ ಯಾವುದೇ ಸತ್ಕರ್ಮ ಮಾಡಲಿಲ್ಲ ಎಂದು ವಿಲಾಪ ಮಾಡುತ್ತಾನೆ. ಹಾಗೆ 3 ತಿಂಗಳು ಪೂರ್ಣವಾಗುತ್ತಿದ್ದಂತೆಯೇ ಗಂಧರ್ವ ನಗರದಲ್ಲಿ ಪ್ರವೇಶ ಮಾಡುತ್ತಾನೆ. ಅನಂತರ ಸಮರ್ಪಿಸಿದ ತೃತೀಯ ಮಾಸದ ಪಿಂಡವನ್ನು ಸೇವಿಸಿ ಅವನು ಪುನಃ ಮುಂದೆ ಹೋಗುತ್ತಾನೆ. ಮಾರ್ಗದಲ್ಲಿ ಯಮದೂತರು ಅವನನ್ನು ಚೂರಿಯ ತುದಿಯಿಂದ ತಿವಿಯುತ್ತಾರೆ. ಆದ್ದರಿಂದ ಘಾಸಿಗೊಂಡು ಪುನಃ ವಿಲಾಪ ಮಾಡುತ್ತಾನೆ. ನಾನು ಯಾವುದೇ ದಾನ ಮಾಡಲಿಲ್ಲ, ಅಗ್ನಿಯಲ್ಲಿ ಆಹುತಿ ಪ್ರದಾನಿಸಲಿಲ್ಲ ಹಾಗೂ ಹಿಮಾಲಯದ ಗುಹೆಯಲ್ಲಿ ತಪವನ್ನು ಮಾಡಲಿಲ್ಲ. ಅಯ್ಯೋ, ನಾನೆಂಥ ನೀಚನೆಂದರೆ ಗಂಗೆಯ ಪರಮ ಪವಿತ್ರ ಜಲವನ್ನು ಕೂಡ ಸೇವಿಸಲಿಲ್ಲ. ಆದ್ದರಿಂದ ಹೇ ಶರೀರ, ಹೇಗೆ ನೀನು ಕರ್ಮ ಮಾಡಿರುವೆಯೋ ಅದರ ಅನುಸಾರ ನಿನ್ನ ಉದ್ಧಾರ ಮಾಡಿಕೋ ಎಂದು ಹೇಳುತ್ತಾ ಮುಂದೆ ಹೋಗುತ್ತಾನೆ. ಆಮೇಲೆ ಆ ಜೀವವು ಶೈಲಾಗಮಪುರವನ್ನು ತಲುಪುತ್ತಾನೆ. ಅಲ್ಲಿ ಅವನ ಮೇಲೆ ನಿರಂತರವಾಗಿ ಶಿಲೆಯ ಮಳೆ ಸುರಿಯುತ್ತದೆ. ಪುತ್ರನ ಮೂಲಕ ಪ್ರಾಪ್ತ 4ನೇ ಮಾಸದ ಶ್ರಾದ್ದವನ್ನು ಹೊಂದಿ ಜೀವನು ತೆವಳುತ್ತಾ ನಡೆಯುತ್ತಾನೆ. ಆದರೆ ಶಿಲೆಗಳ ಪ್ರಹಾರದಿಂದ ಅತ್ಯಧಿಕ ಪೀಡಿತನಾಗಿ ಕೆಳಗೆ ಬಿಡುತ್ತಾನೆ. ರೋಧಿಸುತ್ತಾ ಈ ರೀತಿ ಹೇಳುತ್ತಾನೆ: ನಾನಾದರೂ ಜ್ಞಾನ ಮಾರ್ಗದ ಸೇವೆಯನ್ನಾಗಲಿ, ಯೋಗ ಮಾರ್ಗ, ಕರ್ಮ ಮಾರ್ಗ ಹಾಗೂ ಭಕ್ತಿ ಮಾರ್ಗದ ಅನುಚರಣೆಯನ್ನು ಮಾಡಲಿಲ್ಲ. ಹಾಗೂ ಸಾಧು ಸಂತರ ಸಂಗ ಮಾಡಿ ಅವರ ಹಿತವಚನಗಳ ಶ್ರವಣ ಮಾಡಲಿಲ್ಲ. ಆದ್ದರಿಂದ ಹೇ ಶರೀರ, ಆಗ ನೀನು ಹೇಗೆ ಮಾಡಿರುವೆಯೋ ಅದರ ಪ್ರಕಾರ ನಿನ್ನ ಉದ್ಧಾರ ಮಾಡಿಕೋ ಎಂದು ಹೇಳುತ್ತಾ ಮುಂದೆ ಹೋಗುತ್ತಾನೆ. 5ನೇ ತಿಂಗಳಲ್ಲಿ, ಮರಣದ 5ನೇ ತಿಂಗಳಲ್ಲಿ ಕೆಲವು ದಿನ ಉಳಿದಿರುವಂತೆಯೇ ಜೀವವು ಕ್ರೌಂಚಪುರವನ್ನು ತಲುಪುತ್ತದೆ. ಆ ಸಮಯ ಪುತ್ರಾದಿಗಳಿಂದ ಪ್ರದಾನಿಸಿದ ಷಣ್ಮಾಸಿಕ ಶ್ರಾದ್ದದ ಪಿಂಡ ಹಾಗೂ ಜಲವನ್ನು ಸೇವಿಸಿ ಅಲ್ಲಿ 1 ಘಳಿಗೆ ವಿಶ್ರಾಂತಿ ಪಡೆಯುತ್ತಾನೆ. ತದನಂತರ 6ನೇ ತಿಂಗಳಲ್ಲಿ ಜೀವನು ಕ್ರೂರಪುರದತ್ತ ಹೋಗುತ್ತಾನೆ. ಮಾರ್ಗದಲ್ಲಿ ಅವನು ಪೃಥ್ವಿಯ ಮೇಲೆ ಪ್ರದಾನಿಸಿದ 5ನೇ ಮಾಸಿಕ ಪಿಂಡವನ್ನು ಸೇವಿಸಿ ಜಲಗ್ರಹಣ ಮಾಡುತ್ತಾನೆ. ತದನಂತರ ಅವನು ಕ್ರೂರಪುರದತ್ತ ಮುನ್ನಡೆಯುತ್ತಾನೆ. ಆದರೆ ಮಾರ್ಗದಲ್ಲಿ ಯಮದೂತರು ಅವನನ್ನು ಅಸ್ತ್ರವಿಶೇಷಗಳಿಂದ ಹೊಡೆಯುತ್ತಾರೆ. ಪರಿಣಾಮ ಅವನು ಕೆಳಗೆ ಬಿದ್ದು ಮತ್ತೆ ವಿಲಾಪ ಮಾಡುತ್ತಾನೆ: ಹೇ ನನ್ನ ತಂದೆ ತಾಯಿ, ಹೇ ನನ್ನ ಸಹೋದರ ಬಂಧು, ಹೇ ನನ್ನ ಪುತ್ರ, ಹೇ ನನ್ನ ಸ್ತ್ರೀಯರೇ, ನಾನು ದುಷ್ಕೃತ್ಯಗಳಿಂದ ರಕ್ಷಣೆ ಪಡೆಯಬಹುದಾದ ಯಾವ ಉಪದೇಶವನ್ನು ನೀವು ನನಗೆ ಮಾಡಲಿಲ್ಲ. ಅದರ ಫಲವಾಗಿಯೇ ನನಗೆ ಈ ಪ್ರಕಾರದ ಸ್ಥಿತಿ ಪ್ರಾಪ್ತವಾಗಿದೆ ಎಂದು ಹೇಳುತ್ತಾ ವಿಲಾಪ ಮಾಡುತ್ತಾ ಮುಂದೆ ಹೋಗುತ್ತಾನೆ. ಆ ಜೀವನಿಗೆ ಆಗ ಯಮದೂತರು ಹೀಗೆ ಹೇಳುತ್ತಾರೆ: ಅಯ್ಯೋ ಮೂರ್ಖ, ಎಲ್ಲಿ ನಿನ್ನ ತಾಯಿ, ಎಲ್ಲಿ ನಿನ್ನ ಪತ್ನಿ, ಎಲ್ಲಿ ನಿನ್ನ ಪುತ್ರ, ಎಲ್ಲಿ ನಿನ್ನ ಮಿತ್ರ? ನೀನು ಏಕಾಂಗಿಯಾಗಿ ಮುಂದೆ ಸಾಗುತ್ತಾ ಈ ಮಾರ್ಗದಲ್ಲಿ ನೀನು ಮಾಡಿದ ದುಷ್ಕರ್ಮಗಳ ಫಲವನ್ನು ಭೋಗಿಸುತ್ತಾ ಇದ್ದಿ. ಹೇ ಮೂರ್ಖನೇ, ಈ ಮಾರ್ಗದಲ್ಲಿ ಹೋಗುವವರು ಅನ್ಯರ ಶಕ್ತಿಯ ಆಶ್ರಯ ಮಾಡುವುದು ವ್ಯರ್ಥ. ಇದನ್ನು ತಿಳ್ಕೊ. ಪರಲೋಕಕ್ಕೆ ಹೋಗಲು ಅನ್ಯರ ಆಶ್ರಯದ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಸ್ವಕರ್ಮಾರ್ಜಿತ ತಾವು ಸ್ವಂತವಾಗಿ ಮಾಡಿದ ಪುಣ್ಯವೇ ಆಶ್ರಯ ಕೊಡುವಂಥದ್ದು. ಯಾವ ಮಾರ್ಗದಲ್ಲಿ ಯಾವುದೇ ಕ್ರಯ ವಿಕ್ರಯದ ಮೂಲಕ ಕೂಡ ಅಪೇಕ್ಷಿತ ಸುಖ ಸಾಧನಗಳನ್ನು ಸಂಗ್ರಹ ಮಾಡುವುದು ಅಸಂಭವವೋ ಅಂಥ ಮಾರ್ಗದ ಮೂಲಕ ಹೋಗುವುದು ನಿನಗಾಗಿ ನಿಶ್ಚಿತವಾಗಿದೆ ಎಂದು ಹೇಳುತ್ತಾರೆ.
ಅನಂತರ ಆ ಜೀವವು ವಿಚಿತ್ರ ನಗರದ ಹತ್ರ ತೆರಳುತ್ತದೆ. ಆ ಮಾರ್ಗದಲ್ಲಿ ಯಮದೂತರು ಅವನನ್ನು ಮತ್ತೆ ತ್ರಿಶೂಲದಿಂದ ಹಿಂಸಿಸುತ್ತಾರೆ. ಪರಿಣಾಮ ಅವನು ದುಃಖಿತನಾಗಿ ಮತ್ತೆ ವಿಲಾಪ ಮಾಡುತ್ತಾನೆ. ಅಯ್ಯೋ, ನಾನೆಲ್ಲಿಗೆ ಹೋಗುತ್ತಿರುವೆ? ನಾನಾದರೂ ಈಗ ನಿಶ್ಚಿತವಾಗಿ ಜೀವಿತವಾಗಿರಲು ಬಯಸೋದಿಲ್ಲ. ಆದಾಗ್ಯೂ ಜೀವಿತವಾಗಿದ್ದೇನೆ. ಮೃತನಾದ ಜೀವಿ ಪುನಃ ಮೃತನಾಗುವುದಿಲ್ಲ. ಈ ಪ್ರಕಾರದ ವಿಲಾಪ ಮಾಡುತ್ತಾ ಆ ಜೀವನು ಯಾತನಾ ಶರೀರವನ್ನು ಧಾರಣ ಮಾಡಿ ವಿಚಿತ್ರ ನಗರದ ಕಡೆಗೆ ಹೋಗುತ್ತಾನೆ. ಅಲ್ಲಿ ವಿಚಿತ್ರ ಎಂಬ ಹೆಸರಿನ ರಾಜ ರಾಜ್ಯಭಾರ ಮಾಡುತ್ತಾನೆ. ಅಲ್ಲಿಯ ಜೀವನು ಷಾಣ್ಮಾಸಿಕ ಪಿಂಡದಿಂದ ತನ್ನ ಹಸಿವೆಯನ್ನು ಶಾಂತಗೊಳಿಸಿ ಮುಂಬರುವ ನರದತ್ತ ಹೋಗುತ್ತಾನೆ. ಮಾರ್ಗದಲ್ಲಿ ಯಮದೂತರು ಬರ್ಜಿಯಿಂದ ಪ್ರಹಾರ ಮಾಡಿದಾಗ ಅತ್ಯಂತ ಸಂತ್ರಸ್ತನಾಗಿ ಅವನು ಈ ಪ್ರಕಾರ ವಿಲಾಪ ಮಾಡುತ್ತಾನೆ. ಈ ದುಃಖದ ಸಾಗರದಲ್ಲಿ ಬಿದ್ದ ಪಾಪಿಯಾದ ನನ್ನನ್ನು ಉದ್ಧಾರ ಮಾಡಲು ನನ್ನ ತಂದೆ ತಾಯಿ ಸಹೋದರ ಪುತ್ರ ಯಾರಾದರೂ ಇರುವರೋ ಅಥವಾ ಇಲ್ಲವೋ ಎಂದು ಕೇಳುತ್ತಾನೆ. ಆ ಜೀವನು ಮಾರ್ಗದಲ್ಲಿ ಮತ್ತೆ ಮುಂದೆ ಹೋಗತೊಡಗುತ್ತಾನೆ. ಅದೇ ಮಾರ್ಗದಲ್ಲಿ 100 ಯೋಜನ ಅಗಲವಿರುವಂತಹ ಹಾಗೂ ರಕ್ತ ಕೀವಿನಿಂದ ಭರಿತವಾದ ವೈತರಣಿ ಎಂಬ ನದಿ ಇದೆ. ಮೃತನು ಆ ನದಿಯ ತೀರವನ್ನು ತಲುಪುತ್ತಿದ್ದಂತೆಯೇ ಅಲ್ಲಿ ನಾವೆಯ ಅಂಬಿಗ ಮೊದಲಾದವರು ಅವನನ್ನು ಕಂಡು ಹೀಗೆ ಹೇಳುತ್ತಾರೆ: ಒಂದು ವೇಳೆ ನೀನು ವೈತರಣಿ ಗೋವಿನ ದಾನ ಮಾಡಿದ್ದಿದ್ದರೆ ಈ ನಾವೆಯಲ್ಲಿ ಸವಾರನಾಗಿ ಸುಖಪೂರ್ವಕ ಈ ನದಿಯನ್ನು ದಾಟು. ಯಾರು ವೈತರಣಿ ಎಂಬ ಹಸುವಿನ ದಾನ ಕೊಟ್ಟಿರುವರೋ ಅವರು ಮಾತ್ರ ಸುಖಪೂರ್ವಕವಾಗಿ ಈ ನದಿಯನ್ನು ದಾಟಿ ಹೋಗುತ್ತಾರೆ. ವೈತರಣಿ ಗೋವಿನ ದಾನ ಕೊಡದವನನ್ನು ನಾವಿಕರು ಕೈ ಹಿಡಿದು ಎಳೆಯುತ್ತಾ ಕರೆದೊಯ್ಯುತ್ತಾರೆ. ಹರಿತ ಹಾಗೂ ಚೂಪಾದ ಚುಂಚುಗಳಿಂದ ಕಾಗೆ, ಬಕಪಕ್ಷಿ, ಗೂಬೆಗಳು ಪ್ರಹಾರ ಮಾಡುತ್ತಾ ಅವನನ್ನು ವ್ಯಥಿತಗೊಳಿಸುತ್ತದೆ. ಅಂತಿಮ ಸಮಯ ಬಂದಾಗ ಮನುಷ್ಯರಿಗಾಗಿ ವೈತರಣಿಯ ದಾನವೇ ಹಿತಕರವಾದದ್ದು. ಒಂದು ವೇಳೆ ಮನುಷ್ಯನು ತನ್ನ ಜೀವನ ಕಾಲದಲ್ಲಿ ವೈತರಣಿ ಎಂಬ ಗೋವನ್ನು ದಾನ ಮಾಡಿದರೆ ಆ ಗೋವು ಸಮಸ್ತ ಪಾಪಗಳನ್ನು ನಷ್ಟಗೊಳಿಸುತ್ತದೆ ಹಾಗೂ ಅವನನ್ನು ಯಮಲೋಕಕ್ಕೆ ಕರೆದೊಯ್ಯದೆ ವಿಷ್ಣು ಲೋಕವನ್ನು ತಲುಪಿಸುತ್ತದೆ. 7ನೆಯ ಮಾಸ ಬಂದಾಗ ಮೃತನು ಬಹ್ವಾಪದ ಎಂಬ ಪುರಕ್ಕೆ ಬರುತ್ತಾನೆ. ಅಲ್ಲಿ ಸಪ್ತಮಾಸಿಕ ಸೋದಕ ಪಿಂಡವನ್ನು ಸೇವಿಸಿ ಮುಂದೆ ಸಾಗುತ್ತಾ ಬರ್ಜಿಯ ಆಘಾತದಿಂದ ಬಾಧಿತನಾಗಿ ಅವನು ಈ ಪ್ರಕಾರ ವಿಲಾಸ ಮಾಡುತ್ತಾನೆ: ಹೇ ಶರೀರ, ನಾನು ದಾನ, ಆಹುತಿ, ತಪಸ್ಸು, ತೀರ್ಥಸ್ಥಾನ ಹಾಗೂ ಪರೋಪಕಾರ ಮೊದಲಾದ ಒಳ್ಳೆಯ ಕೆಲಸವನ್ನು ಜೀವನ ಪರ್ಯಂತ ಮಾಡಲಿಲ್ಲ. ಹೇ ಮೂರ್ಖ, ಈಗ ನೀನು ಹೇಗೆ ಕರ್ಮ ಮಾಡಿರುವೆಯೋ ಅದನ್ನೀಗ ಭೋಗಿಸು ಎಂದು ಹೇಳುತ್ತಾ ಮುಂದೆ ಹೋಗುತ್ತಾನೆ. ಇದಾದ ನಂತರ ಆ ಜೀವನು 8ನೇ ತಿಂಗಳಲ್ಲಿ ದುಃಖದಪುರ ಎಂಬ ನಗರವನ್ನು ತಲುಪುತ್ತಾನೆ. ಅಲ್ಲಿ ಸ್ವಜನರು ಪ್ರದಾನಿಸಿದ ಅಷ್ಟಮಾಸಿಕ ಪಿಂಡ ಹಾಗೂ ಜಲದ ಸೇವನೆ ಮಾಡಿ ನಾನಾಕ್ರಂದನ ಎಂಬ ಪುರದತ್ತ ಹೋಗುತ್ತಾನೆ. ಮಾರ್ಗದಲ್ಲಿ ನಡೆಯುತ್ತಾ ಮುಸಲಾಯುಧ ಅಂದರೆ ಒನಕೆಯಂತಹ ಆಯುಧದಿಂದ ಪೀಡಿತನಾಗಿ ಅವನು ಈ ಪ್ರಕಾರ ವಿಲಾಪ ಮಾಡುತ್ತಾನೆ: ಚಂಚಲ ನೇತ್ರಗಳ ಪತ್ನಿಯ ಪ್ರಶಂಸೆಯುಕ್ತ ವಚನಗಳಿಂದ ಮಾಡಲಾದ ಮನೋವಿನೋದಗಳ ಮಧ್ಯೆ ನನ್ನ ಭೋಜನವಾಗುತ್ತಿದ್ದುದೆಲ್ಲಿ? ಹಾಗೆ ಈಟಿ, ಭರ್ಜಿ, ಮುಸಲಾಯುಧಗಳಿಂದ ನನ್ನನ್ನು ಹೊಡೆಯುತ್ತಿರುವುದು ಎಲ್ಲಿ? ಇದು ಎರಡನ್ನು ನೆನಪಿಸುತ್ತಾ ವಿಲಾಪ ಮಾಡುತ್ತಾನೆ. 9ನೆಯ ತಿಂಗಳಲ್ಲಿ ಪುತ್ರರಿಂದ ಪ್ರದಾನಿಸಲಾದ ಪಿಂಡದ ಭೋಜನವನ್ನು ಮತ್ತೆ ಮಾಡಿ ಅವನು ನಾನಾ ಪ್ರಕಾರದಿಂದ ವಿಲಾಪ ಮಾಡುತ್ತಾನೆ. ತದನಂತರ ಯಮದೂತರು 10ನೆಯ ತಿಂಗಳಲ್ಲಿ ಅವನನ್ನು ಸುತಪ್ತ ಭವನಕ್ಕೆ ಕರೆದೊಯ್ಯುತ್ತಾರೆ. ಮಾರ್ಗದಲ್ಲಿ ಅವರು ಅವನನ್ನು ಹಲಾಯುಧದಿಂದ ಹೊಡೆದು ಬಡೆದು ಮಾಡುತ್ತಾರೆ. ಅದರಿಂದ ಬಾಧಿತನಾಗಿ ಈ ಪ್ರಕಾರ ವಿಲಾಪ ಮಾಡುತ್ತಾನೆ: ಪುತ್ರರ ಕೋಮಲ ಯುಕ್ತವಾದ ಹಸ್ತಗಳು ನನ್ನ ಕಾಲುಗಳನ್ನು ಒತ್ತುತ್ತಿದ್ದುದೆಲ್ಲಿ? ಇಲ್ಲಿ ಇಂದು ಈ ಯಮದೂತರು ವಜ್ರ ಸದೃಶ ಕಠೋರ ಹಸ್ತಗಳಿಂದ ನನ್ನ ಕಾಲು ಹಿಡಿದು ಎಳೆಯುತ್ತಿರುವುದೆಲ್ಲಿ ಎಂದು ಆಲೋಚನೆ ಮಾಡುತ್ತಾ ಮುಂದೆ ಹೋಗುತ್ತಾನೆ. 10ನೇ ತಿಂಗಳಲ್ಲಿ ಅಲ್ಲಿಯ ಪಿಂಡ ಹಾಗೂ ಜಲದ ಉಪಭೋಗ ಮಾಡಿ ಆ ಜೀವಿಯು ಮತ್ತೆ ಪುನಃ ಮುಂದೆ ಹೋಗುತ್ತಾನೆ. 11ನೇ ತಿಂಗಳು ಮುಗಿಯುತ್ತಿದ್ದಂತೆ ಜೀವಿಯು ರೌದ್ರಪುರವನ್ನು ತಲುಪುತ್ತಾನೆ. ಮಾರ್ಗದಲ್ಲಿ ಯಮದೂತರು ಅವನ ಬೆನ್ನಿನ ಮೇಲೆ ಪ್ರಹಾರ ಮಾಡಿದಾಗೆಲ್ಲ ಚಿರುತ್ತಾ ಈ ಪ್ರಕಾರ ಮತ್ತೆ ವಿಲಾಪ ಮಾಡುತ್ತಾನೆ: ಅಂದು ಮೆತ್ತನೆಯ ಅರಳೆಯಿಂದ ನಿರ್ಮಿತ ಅತ್ಯಂತ ಕೋಮಲ ಶಯ್ಯೆಯ ಮೇಲೆ ಪ್ರತಿಕ್ಷಣ ಮಗ್ಗುಲನ್ನು ಬದಲಿಸುತ್ತಿರುವುದೆಲ್ಲಿ? ಇಂದು ಯಮದೂತರಿಂದ ನಿರ್ದಯವಾಗಿ ಬೀಳುವ ಈ ಲಾಠಿಯ ಪ್ರಹಾರದಿಂದ ಮುರಿದ ಬೆನ್ನಿನೊಡನೆ ಮಗ್ಗುಲು ಬದಲಿಸುವುದಿಲ್ಲಿ ಎಂದು ಹೇಳುತ್ತಾನೆ. ಇದಾದ ನಂತರ ಆ ಜೀವ ಪೃಥ್ವಿಯ ಮೇಲೆ ಪ್ರದಾನಿಸಿದ ಜಲ ಸಹಿತ ಪಿಂಡವನ್ನು ಸೇವಿಸಿ ಪಯೋವರ್ಷಣ ಎಂಬ ನಗರದತ್ತ ಪ್ರಯಾಣಿಸುತ್ತಾನೆ. ಮಾರ್ಗದಲ್ಲಿ ಯಮದೂತರು ಅವನ ಶಿರದ ಮೇಲೆ ಕೊಡಲಿಯಿಂದ ಪ್ರಹಾರ ಮಾಡುತ್ತಾರೆ. ಹತಾಹತನಾಗಿ ಅವನು ಈ ಪ್ರಕಾರ ವಿಲಾಪ ಮಾಡುತ್ತಾನೆ: ಅಯ್ಯೋ,
ಅಂದು ಸೇವಕರ ಕೋಮಲಮಯರ ಕೈಗಳಿಂದ ನನ್ನ ಶಿರದ ಮೇಲೆ ಸುಗಂಧಿತ ತೈಲದಿಂದ ಮರ್ದನವಾಗುತ್ತಿದ್ದುದೆಲ್ಲಿ, ಇಂದು ಕ್ರೋಧದಿಂದ ಪರಿಪೂರ್ಣ ಯಮದೂತರ ಕೈಯಿಂದ ನನ್ನ ಇದೇ ಶಿರದ ಮೇಲೆ ಕೊಡಲಿಗಳ ಪ್ರಹಾರವೆಲ್ಲಿ. ಈ ಪಯೋವರ್ಷಣ ಎಂಬ ನಗರದಲ್ಲಿ ಆ ಜೀವನು ಉನಾಬ್ಧಿಕ ಶ್ರಾದ್ದವನ್ನು ದುಃಖದಿಂದ ಉಪಭೋಗ ಮಾಡುತ್ತಾನೆ. ಅನಂತರ ವರ್ಷ ಕಳೆದಾಗ ಅವನು ಶೀತಾಡ್ಯ ನಗರದತ್ತ ಹೋಗುತ್ತಾನೆ. ಆ ಮಾರ್ಗದಲ್ಲಿ ಹೋಗುತ್ತಿರುವಾಗ ಯಮದೂತರು ಚೂರಿಯಿಂದ ಅವನ ನಾಲಗೆಯನ್ನು ಕತ್ತರಿಸುತ್ತಾರೆ. ಆದ್ದರಿಂದ ದುಃಖಿತನಾಗಿ ಅವನು ಈ ಪ್ರಕಾರ ವಿಲಾಪ ಮಾಡುತ್ತಾನೆ. ಅಂದು ಪರಸ್ಪರ ಪ್ರಿಯ ವಾರ್ತಾಲಾಪಗಳ ಮೂಲಕ ಈ ನಾಲಗೆಯ ರಸಮಾಧುರ್ಯದ ಪ್ರಶಂಸೆ ಮಾಡಲಾಗುತ್ತಿದ್ದುದೆಲ್ಲಿ, ಇಂದು ಬಾಯಿ ತೆರೆಯುವ ಮಾತ್ರದಿಂದಲೇ ಖಡ್ಗದ ಸಮಾನ ಹರಿತವಾದ ಚೂರಿ ಮೊದಲಾದವುಗಳಿಂದ ನಾಲಿಗೆಯನ್ನು ಕತ್ತರಿಸುತ್ತಿರುವ ಈ ಭಯಾನಕ ಹಿಂಸೆಯಲ್ಲಿ ಎಂದು ಆಲೋಚನೆ ಮಾಡುತ್ತಾ ಮತ್ತೆ ಮುಂದೆ ಹೋಗುತ್ತಾನೆ. ಅಲ್ಲಿ ಆ ಜೀವನು ವಾರ್ಷಿಕ ಪಿಂಡೋದಕ ಹಾಗೂ ಶ್ರಾದ್ದದಲ್ಲಿ ಪ್ರದಾನಿಸಲಾದ ಅನ್ಯ ಪದಾರ್ಥಗಳ ಸೇವನೆಯನ್ನು ಮಾಡಿ ಮತ್ತೆ ಮುಂದೆ ಹೋಗುತ್ತಾನೆ. ಪಿಂಡಜ ಶರೀರದಲ್ಲಿ ಪ್ರವೇಶ ಮಾಡಿ ಅವನು ಬಹುಭೀತಿ ಎಂಬ ನಗರಕ್ಕೆ ಹೋಗುತ್ತಾನೆ. ಅವನು ಮಾರ್ಗದಲ್ಲಿ ತನ್ನ ಪಾಪಗಳ ಚಿಂತನೆ ಹಾಗೂ ಸ್ವಯಂ ನಿಂದನೆ ಮಾಡುತ್ತಾನೆ. ಯಮಪುರಿಯ ಈ ಮಾರ್ಗದಲ್ಲಿ ಸ್ತ್ರೀಯೂ ಕೂಡ ಇದೇ ಪ್ರಕಾರ ವಿಲಾಪ ಮಾಡುತ್ತಾಳೆ. ಇದಾದ ನಂತರ ಆ ಜೀವನು ಅತ್ಯಂತ ನಿಕಟದಲ್ಲಿಯೇ ಸ್ಥಿತವಿರುವ ಯಮಪುರಿಯಲ್ಲಿ ಹೋಗುತ್ತಾನೆ. ಆ ಯಮಲೋಕ 44 ಯೋಜನದಷ್ಟು ವಿಶಾಲವಾಗಿದೆ. ಅದರಲ್ಲಿ ಶ್ರವಣ ಎಂಬ 13 ಜನ ಪ್ರತಿಹಾರರಿದ್ದಾರೆ, ಗಾರುಡಿಗರಿದ್ದಾರೆ. ಆ ಪ್ರತಿಹಾರರಿಗೆ ಶ್ರವಣ ಕರ್ಮ ಮಾಡುವುದರಿಂದ ಪ್ರಸನ್ನತೆ ಉಂಟಾಗುತ್ತದೆ, ಅನ್ಯಥಾ ಅವರು ಕ್ರೋಧಿತರಾಗುತ್ತಾರೆ. ಇಂಥ ಲೋಕವನ್ನು ತಲುಪಿದ ನಂತರ ಮೃತ್ಯುಕಾಲ ಹಾಗೂ ಅಂತಕ ಮೊದಲಾದವರ ಮಧ್ಯದಲ್ಲಿ ಸ್ಥಿತ ಕೆಂಪಾದ ನೇತ್ರಗಳುಳ್ಳ ಕಪ್ಪು ಪರ್ವತದ ಸಮಾನ ಭಯಾನಕ ಆಕೃತಿಯುಕ್ತ ಯಮರಾಜನನ್ನು ನೋಡುತ್ತಾನೆ. ವಿಶಾಲ ದಂತಗಳಿಂದ ಆತನ ಮುಖಮಂಡಲ ಅತ್ಯಂತ ಭಯಾನಕವಾಗಿ ಗೋಚರಿಸುತ್ತದೆ. ಆತನ ಹುಬ್ಬುಗಳು ದಟ್ಟವಾಗಿದ್ದು ಅದರಿಂದ ಆತನ ಆಕೃತಿ ಭಯಾನಕವಾಗಿ ಪ್ರತೀತವಾಗುತ್ತದೆ. ಅತ್ಯಂತ ವಿಕೃತ ಮುಖಾಕೃತಿಯುಕ್ತ 100 ವ್ಯಾಧಿಗಳು ಅವನ ಸುತ್ತಲೂ ಆವೃತವಾಗಿರುತ್ತದೆ. ಆತನ ಒಂದು ಹಸ್ತದಲ್ಲಿ ದಂಡ, ಇನ್ನೊಂದು ಹಸ್ತದಲ್ಲಿ ಭೈರವ ಪಾಶ ಇರುತ್ತದೆ. ಯಮಲೋಕದಲ್ಲಿ ತಲುಪಿದ ಜೀವನು ಯಮನಿಂದ ನಿರ್ದೇಶಿತ ಶುಭಾಶುಭ ಗತಿಯನ್ನು ಹೊಂದುತ್ತಾನೆ. ಯಾವ ಪ್ರಕಾರ ನಾನು ನಿನಗೆ ಮೊದಲು ತಿಳಿಸಿದ್ದೇನೋ ಅದೇ ಪ್ರಕಾರ ಪಾಪಾತ್ಮಕ ಗತಿ ಪಾಪಿ ಜೀವನಿಗೆ ಪ್ರಾಪ್ತಿಯಾಗುತ್ತದೆ. ಯಾವ ಜನರು ಕೊಡೆ, ಪಾದುಕೆ ಹಾಗೂ ಮನೆಯ ದಾನ ಮಾಡಿರುತ್ತಾರೋ, ಯಾರು ಪುಣ್ಯಕರ್ಮ ಮಾಡಿರುತ್ತಾರೋ ಅಂಥವರು ಅಲ್ಲಿಗೆ ತಲುಪಿ ಸೌಮ್ಯ ರೂಪದ ಕಿವಿಯಲ್ಲಿ ಕುಂಡಲ ಹಾಗೂ ಶಿರದಲ್ಲಿ ಮುಕುಟ ಧಾರಣ ಮಾಡಿದಂತಹ ಶೋಭಾ ಸಂಪನ್ನನಾದ ಯಮರಾಜನ ದರ್ಶನ ಮಾಡುತ್ತಾರೆ. ಅಲ್ಲಿ ಜೀವನಿಗೆ ಅಧಿಕ ಹಸಿವೆಯಾಗುತ್ತದೆ. ಆದ್ದರಿಂದ ಏಕಾದಶಾಹ, ದ್ವಾದಶಾಹ, ಷಣ್ಮಾಸ ಹಾಗೂ ವಾರ್ಷಿಕ ತಿಥಿಯಂದು ಅನೇಕ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಯಾವ ವ್ಯಕ್ತಿಯು ಪುತ್ರ, ಪತ್ನಿ ಹಾಗೂ ಅನ್ಯ ರಕ್ತ ಸಂಬಂಧಿಗಳು ಹೇಳಿದ ಅವರ ಸ್ವಾರ್ಥಗಳನ್ನೇ ಜೀವನ ಪರ್ಯಂತ ಸಿದ್ಧಗೊಳಿಸುತ್ತಾನೋ ಹಾಗೂ ತನ್ನ ಪರಲೋಕದ ಸಿದ್ಧಿಗಾಗಿ ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅಂಥವನು ಅಂತ್ಯದಲ್ಲಿ ಕಷ್ಟವನ್ನು ಹೊಂದುತ್ತಾನೆ. ಮರಣದ ನಂತರ ಸಂಯಮನೀಪುರಕ್ಕೆ ಹೋಗುವಂತಹ ಜೀವನಿಗೆ ಯಾವ ಗತಿಯಾಗುತ್ತದೋ ಹಾಗೂ ವರ್ಷ ಪರ್ಯಂತ ಯಾವ ಕೃತ್ಯವನ್ನು ಮಾಡಲಾಗುತ್ತದೋ ಅದನ್ನು ಈಗ ನಾನು ನಿನಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಎಂದು ಕೃಷ್ಣನು ಗರುಡನಿಗೆ ತಿಳಿಸುತ್ತಾನೆ. ಇಲ್ಲಿ ಗರುಡ ಪುರಾಣದ ಅಧ್ಯಾಯ 23 ಮುಕ್ತಾಯಗೊಳ್ಳುತ್ತದೆ. ಮಹಾವಿಷ್ಣು ವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ 23ನೇ ಅಧ್ಯಾಯ ಪೂರ್ಣವಾಯಿತು. ಪ್ರಿಯರೇ, ಈ ಅಧ್ಯಾಯದ ಹಿಂದಿನ ಅಧ್ಯಾಯವನ್ನು ಕೇಳಲಿಚ್ಛಿಸುವವರು ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೇವೆ, ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು. ಓಕೆ, ತಮ್ಮನ್ನು ಮತ್ತೆ ಮುಂದಿನ ಅಧ್ಯಾಯದೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಬಾಯ್. ಜೈ ಶಿವಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ.